ಒಂದು ಕಡೆ ಕೈಮನೆಯಲ್ಲಿ ಕ್ರಾಂತಿ ವಿಚಾರ, ಮತ್ತೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಮೀಟಿಂಗ್. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ನವೆಂಬರ್ ಕ್ರಾಂತಿಯ ಲೆಕ್ಕಾಚಾರದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಯಾವ ರೀತಿಯ ದಾಳವನ್ನು ಉರುಳಿಸ್ತಾರೆ ಅನ್ನೋ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಇವತ್ತೇ ಹೈಕಮಾಂಡ್ ಭೇಟಿಗೆ ಮುಂದಾಗ್ತಾರಾ ಡಿಕೆಶಿ? ಸೋನಿಯಾ, ಪ್ರಿಯಾಂಕಾ, ರಾಹುಲ್ ಮೂವರಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ? ಬಿಹಾರ ಎಲೆಕ್ಷನ್ ಸಮಯದಲ್ಲಿಯೇ ಹೈಕಮಾಂಡ್ ಮೇಲೆ ಡಿಕೆಶಿ ಒತ್ತಡದ ತಂತ್ರ ಹೇರುವ ಪ್ರಯತ್ನ ಮಾಡ್ತಿದ್ದಾರೆ. ಸಿಎಂ ದೆಹಲಿ ಭೇಟಿಗೂ ಮೊದಲೇ ಪವರ್ ಶೇರಿಂಗ್ ಪಿಚ್ ಅನ್ನು ಸಿದ್ಧಪಡಿಸುವಂತಹ ಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅಂಥೇಳಿ ಈಗಾಗಲೇ ಬಿಹಾರದ ಪ್ರಚಾರವನ್ನು ಮುಗಿಸಿ ದೆಹಲಿಯಲ್ಲಿಯೇ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ವಕೀಲರನ್ನ ಭೇಟಿಯಾಗುವ ನೆಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಅವತ್ತಾದಂತಹ ಮಾತುಕತೆಯ ವಿಚಾರವನ್ನು ಪ್ರಸ್ತಾಪಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ಕನಸನ್ನು ಕಂಡಿದ್ದಾರೆ. ಅದಕ್ಕಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಒಂದು ಭಾಗವೇ ದೆಹಲಿಗೆ ಹೋಗಿದ್ದಾರೆ ಅಂಥೇಳಿ ಏನಾಗಬಹುದು, ದೆಹಲಿಯಲ್ಲಿ ಯಾರನ್ನು ಭೇಟಿ ಆಗಬಹುದು ಅಂಥೇಳಿ? ಪ್ರೇಮ್, ಪ್ರಮುಖವಾಗಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯಲ್ಲಿ ಸಾಕಷ್ಟು ವಕೀಲರ ಜೊತೆ, ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಚರ್ಚೆಯನ್ನು ಮಾಡಿದರೆ ಪ್ರಮುಖವಾಗಿ ದೆಹಲಿಗೆ ಹೋದಂಥ ಕಾರಣ ಅದು. ಆದರೆ ಇವತ್ತು ಮತ್ತು ನಾಳೆ ಅವರು ಬಿಹಾರದ ಚುನಾವಣೆಗೆ ಪ್ರಚಾರಕ್ಕೆ ಹೋಗಬೇಕಿತ್ತು. ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಎಲ್ಲಿಗೂ ಹೋಗದೇ ಇರೋ ರೀತಿಯಲ್ಲಿ ದೆಹಲಿಯಲ್ಲೇ ಹೋಲ್ಡ್ ಆಗಿದ್ದಾರೆ. ಅಂದರೆ ಸಹಜವಾದ ಕುತೂಹಲ ಅದು. ಇವತ್ತಿನ ಪರಿಸ್ಥಿತಿ ಅಂದರೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ, ಪವರ್ ಶೇರಿಂಗ್ ವಿಚಾರವೂ ಸೇರಿದಂತೆ ಸಾಕಷ್ಟು ಚರ್ಚೆಗಳು ನಡೆಯುವ ಸಂದರ್ಭದಲ್ಲಿ ಅವರು ದೆಹಲಿಯಲ್ಲೇ ಉಳಿದುಕೊಂಡಿರುವಂಥದ್ದು. ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇರೋದ್ರಿಂದ ಸಹಜವಾದ ಕುತೂಹಲ. ಎಲ್ಲ ಒಂದು ಕಡೆ 15ನೇ ತಾರೀಕಿನ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ ಸಂದರ್ಭದಲ್ಲಿ ಆಗಬಹುದಾದಂಥ ಮಾತುಕತೆಗಳು, ಚರ್ಚೆಗೆ ಪೂರಕವಾದಂಥ ಒಂದು ಪಿಚ್ಚನ್ನು ಸಿದ್ಧಪಡಿಸುವಂಥ ಪ್ರಯತ್ನದ ಭಾಗವಾಗಿ ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಅಥವಾ ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ಭೇಟಿ ಮಾಡುವ ಮೂಲಕವಾಗಿ ತಮ್ಮ ಕ್ಲೈಮ್ ಏನಿದೆ ಆ ಕ್ಲೈಮ್ಗೆ ಮುಂದಾಗ್ತಾರ ಅನ್ನುವಂಥ ಕುತೂಹಲನ ಹುಟ್ಟಾಕಿದೆ. ಹಾಗಾಗಿ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದ್ರ ಮೇಲೆ ಯಾವೆಲ್ಲ ವಿಚಾರಗಳು ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಹೀಗೆ ಜೊತೆಗೆ ಎಐಸಿಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಈ 5-6 ಜನರಲ್ಲಿ ಯಾರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದ್ರ ಮೇಲೆ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಅನ್ನೋದು. ಅದ್ರ ಒಂದಂತೂ ಸ್ಪಷ್ಟ, ದೆಹಲಿ ಅಂಗಳದಲ್ಲಿ ಅವರು ಹೈಕಮಾಂಡ್ ನಾಯಕರನ್ನ ಬಾರಿ ಭೇಟಿಯಾಗಿದ್ದೇ ಹೌದಾದ್ರೆ ಸಹಜವಾಗಿ ತಮ್ಮ ಪಾಲಿನ ಪವರ್ ಶೇರಿಂಗಿನ ಕ್ಲೈಮಿನ ಜೊತೆಗೆ ಏನೆಲ್ಲ ಮಾತುಕತೆ ನಡೀಬಹುದು 15ನೇ ತಾರೀಕಿನ ನಂತರ, ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯ ಒಂದಷ್ಟು ಮಾತುಕತೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸಬಹುದು ಅನ್ನುವಂಥ ಚರ್ಚೆಗಳು ಕೂಡ ಕೈಪಡೆಯಲ್ಲಿ ಜೋರಾದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.